ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ವಿಜ್ಞಾನ ಲೋಕದ ಕಾರ್ಯಕ್ರಮಗಳ ಪ್ರದರ್ಶನ ಉದ್ಘಾಟನಾ ಸಮಾರಂಭವು ಜನವರಿ 28ರಂದು ಮಧ್ಯಾಹ್ನ 3 ಗಂಟೆಗೆ ಜರುಗಲಿದೆ ಎಂದು ಜಿಲ್ಲಾ ವಿಜ್ಞಾನ ಕೇಂದ್ರದ ನಿವೃತ್ತ ವಿಜ್ಞಾನ ಅಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೇಡಂನ ಪ್ರಕೃತಿ ನಗರ ಬೀರನಹಳ್ಳಿ ಕ್ರಾಸ್ನಲ್ಲಿ ನಡೆಯಲಿರುವ ಪ್ರದರ್ಶನ ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿಜಿ ಮೂಲಿಮನಿಯವರು ಉದ್ಘಾಟಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಅಗತ್ಸೆ ಇಂಟರ್ನ್ಯಾಷನಲ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಜಿ ರಾಘವನ್ ಅವರು ವಹಿಸುವವರು. ಸಮಾರಂಭದಲ್ಲಿ ಡಾಕ್ಟರ್ ಸಿ ಸುಲೋಚನಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಇನ್ನು 9 ದಿನಗಳ ಕಾಲ ನಡೆಯಲಿರುವ ಉತ್ಸವದಲ್ಲಿ ವಿಜ್ಞಾನ ಲೋಕಕ್ಕೆ ಸಂಬಂಧಿಸಿದಂತೆ ಮಾದರಿಗಳನ್ನು ಪ್ರಾತ್ಯಕ್ಷಿಕೆ ನಡೆಯಲಿದೆ. ಈ ಪ್ರದರ್ಶನದಲ್ಲಿ 400ಕ್ಕೂ ಹೆಚ್ಚು ಮಾದರಿಗಳನ್ನು ಪ್ರದರ್ಶನ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ನಡೆಸ್ತಾರೆ. ಆಮೇಲೆ 3ನೇ ತಾರೀಕು ಬೆಳಿಗ್ಗೆ ಶ್ರೀಧರ್ ಬೆಂಬು ಇವರು ಏನಿದೆ ಜೊಹೋ ಕಾರ್ಪೊರೇಷನ್ ತೆಂಕಾಶಿ ಇವ್ರದ್ದು ದೊಡ್ಡದು ಬಂದು ಸ್ಟಾರ್ಟಪ್ ಕಂಪನಿ ಇದೆ. ಇನ್ನೂ ಕೂಡ ಅವರು ಏನಿದೆ ಸೈಕಲ್ನಲ್ಲಿ ಓಡಾಡ್ತಾರೆ ಅನ್ನುವಂಥದ್ದು ನಾನು ನೆಟ್ನಲ್ಲಿ ನೋಡಿ ತಿಳ್ಕೊಂಡೆ. ಅವರು ಕೂಡ ಈ ಮುಖ್ಯ ವೇದಿಕೆಯ ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ ನಮ್ಮ ವಿಜ್ಞಾನ ಲೋಕದಲ್ಲಿ ಕೂಡ ಇದ್ದು ಮಕ್ಕಳೊಂದಿಗೆ ಸಂವಾದ ಮಾಡಲಿದ್ದಾರೆ. ಆಮೇಲೆ ಅವತ್ತೇ ಮಧ್ಯಾಹ್ನ ಮೇಲೆ 3ನೇ ತಾರೀಕು ಮಧ್ಯಾಹ್ನದ ಮೇಲೆ ದೇವವ್ರತ ಶರ್ಮಾ ಅನ್ನೋರು ರಾಷ್ಟ್ರೀಯ ಜೇನು ಮಂಡಳಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಜೀವ ವೈವಿಧ್ಯತೆ ಏನಿದೆ ಅದರ ಉಳಿವಿಗಾಗಿ ಜೇನಿನ ಕೃಷಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಮಾತಾಡಲಿಕ್ಕೆ ಕೇಳ್ಕೊಂಡಿದ್ದೇವೆ. ಹೀಗೆ 4ನೇ ತಾರೀಕು ಮುಖ್ಯವಾಗಿ 2 ಸೆಷನ್ನು, 5ನೇ ತಾರೀಕು 2 ಸೆಷನ್ನು, 6ನೇ ತಾರೀಕು ಬೆಳಿಗ್ಗೆ ಮಾತ್ರ 1 ಸೆಷನ್ ಇರುತ್ತೆ. 6ನೇ ತಾರೀಕಿನಲ್ಲಿ ಗಣೇಶ್ ಬಗಾರಿ ಅಂಥೇಳಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ IIT ಕಾನ್ಪುರದಲ್ಲಿ ಕೆಲಸ ಮಾಡೋರು. ಅವರು ಅಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೂರ ಸಂಪರ್ಕ ಕ್ರಾಂತಿಗೆ ಉಪಗ್ರಹಗಳ ಕೊಡುಗೆ ಅನ್ನೋದರ ಬಗ್ಗೆ ಅವರು ಭಾಷಣ ಮಾಡಲಿದ್ದಾರೆ. ಇದರಲ್ಲಿ ಏನಾಗುತ್ತೆ, ನಾವು ವಿಜ್ಞಾನ ಲೋಕದ ಉದ್ಘಾಟನೆಯನ್ನು 28ನೇ ತಾರೀಕು ಬೆಳಿಗ್ಗೆ ಅಲ್ಲೆಲ್ಲ ಈಗ ಸಾಧಾರಣವಾಗಿ ನಮ್ಮ ಶೋಭಾಯಾತ್ರೆ ಏನು ನಡೆಯುತ್ತೆ, ಇದು ಮುಗಿದ ಮೇಲೆ ಮಕ್ಕಳೆಲ್ಲ ಅಲ್ಲಿ ಬಂದು ಸೇರ್ತಾರೆ. ಮಧ್ಯಾಹ್ನ ಊಟ ಆದ ನಂತರ 3 ಗಂಟೆಗೆ ವಿಜ್ಞಾನ ಲೋಕದ ಉದ್ಘಾಟನಾ ಕಾರ್ಯಕ್ರಮ. ಈ ವಿಜ್ಞಾನ ಲೋಕಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ವಿಶ್ರಾಂತ ಕುಲಪತಿಗಳು ಏನಿದ್ದಾರೆ ಡಾಕ್ಟರ್ BG ಮೂಲಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ದೇವೆ. ಅವರು ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ದಾರೆ ನಮಗೆ. ಅವತ್ತು ಅವರು ಉದ್ಘಾಟಕರಾಗಿ ಕೂಡ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಅಗಸ್ತ್ಯ ಫೌಂಡೇಶನಿನ ಸಂಸ್ಥಾಪಕ ಅಧ್ಯಕ್ಷರೇನಿದ್ದಾರೆ ರಾಮಜಿ ರಾಘವನ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಬರ್ತಾರೆ. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಡೀನಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಡಾಕ್ಟರ್ ಸಿ ಸುಲೋಚನಾ, ಇವರು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಇದ್ದಾರೆ. ಈಗ ಸದ್ಯ ಡೀನ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರು 3 ಜನ ಅವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇರಲಿದ್ದಾರೆ. ಆಮೇಲೆ ಈ ಎಲ್ಲ ಕಾರ್ಯಕ್ರಮದ ಸಮಾರಂಭ ಪ್ರತಿ ಲೋಕಗಳದ್ದು ಸಮಾರಂಭವೂ ಕೂಡ ನಡೆಯುತ್ತೆ. ಅದೇ ತರಹ ವಿಜ್ಞಾನ ಲೋಕದ ಸಮಾರಂಭ 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇರುತ್ತೆ. ಇದರಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವ್ರನ್ನ ನಾವು ಆಹ್ವಾನಿಸಿದ್ದೇವೆ. ಮಕ್ಕಳೊಂದಿಗೆ ಅವರು ವೇದಿಕೆಯಲ್ಲಿ ಸಂವಾದವನ್ನು ಕೂಡ ಮಾಡ್ತಾರೆ. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಮುಖ್ಯಸ್ಥರಾಗಿರುವಂಥದ್ದು ರಸಾಯನಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ ವೆಂಕಟರಾಮನ್ನು ಗೌರವಾನ್ವಿತ ಅತಿಥಿಗಳಾಗಿ ಬರ್ತಾರೆ. ಜೊತೆಗೆ ಭೀಷ್ಮ ಸ್ಕೂಲ್ ಆಫ್ ಇಂಡಿಯನ್ ನಾಲೆಡ್ಜ್ ಅಂಥೇಳಿ ಅದು ಪುನಾದಲ್ಲಿದೆ. ಅಲ್ಲಿ ಪ್ರೊಫೆಸರ್ ಕ್ಷಿತಿಜ್ ಪಟ್ಕುಳೆ ಅಂತಿದ್ದಾರೆ. ಅವರು ಸಂಸ್ಥಾಪಕರು ಭೀಷ್ಮ ಸ್ಕೂಲ್ ಆಫ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಗೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.